ನಮ್ಮದು ಪೌಷ ನವರಾತ್ರಿ ಅಂಥೇಳಿ ಶಾಕಂಬರಿ ಮಹೋತ್ಸವವನ್ನು ಪೌಷ ಮಹೋತ್ಸವ ಅಂಥೇಳಿ ನಾವು ಆಚರಿಸ್ತೀವಿ. ಇದು 9 ದಿವಸದಿಂದ ನವರಾತ್ರಿ ಅಂದರೆ ನವರಾತ್ರಿಗಳನ್ನು ನಾವು ಮಾಡ್ತಾ ಇರ್ತೀವಿ. ಪ್ರತಿನಿತ್ಯ ಹವನಾದಿಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಇವತ್ತಿನ ದಿವಸ ನವಚಂಡಿ ಹವನ ಪೂರ್ವಕವಾಗಿ ಹಾಗೂ ರಥ ಸಂಸ್ಕಾರ ರಥಾಂಗ ಹೋಮಗಾದಿಗಳನ್ನು ಮಾಡಿ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ನಾವು ಮಹಾರಥೋತ್ಸವವನ್ನು ನೆರವೇರಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನಸೈನ್ಯ ವಾಹನಂ ಅಂಥೇಳಿ ನಾವು ಹೇಳ್ತೀವಿ. ಅಂದರೆ ಜನಗಳೇ ಆ ದೇವಿಗೆ ವಾಹನವಾಗಿ ಆ ರಥವನ್ನು ಎಳೆಯುವಂಥದ್ದು ಈ ಕಾರ್ಯಕ್ರಮ. ಎಲ್ಲ ಕಡೆಯಿಂದ ಜನ ಬರ್ತಾರೆ. ಇಲ್ಲೇ ಅಂತ ಹೇಳೋಕ್ಕಾಗಲ್ಲ, ಪ್ರತಿ ದೇಶಗಳಿಂದಲೂ ಪ್ರತಿ ಗ್ರಾಮಗಳಿಂದಲೂ ನಮಗೆ ಇಲ್ಲಿ ದೇವಸ್ಥಾನದಿಂದ ಬರ್ತಾರೆ. ಬಂದು ಜನಗಳಿಂದ ಲಕ್ಷಾದಿ ಜನಗಳೆಲ್ಲ ರಥವನ್ನು ನೆರವೇರಿಸ್ಕೊಡ್ತಾರೆ. ಇವತ್ತಿನ ದಿವಸ ಸರಿಯಾಗಿ ಸಾಯಂಕಾಲ 5 ಗಂಟೆ ಸಮಯವಾಗಿ ನಾವು ರಥೋತ್ಸವವನ್ನು ನೆರವೇರಿಸ್ತಾ ಇರ್ತೇವೆ. ಅದು ಪ್ರತಿ ವರ್ಷದಂತೆ ನಾವು ಮಾಡ್ಲಿಗೇರಿಯಿಂದ ಹಗ್ಗವನ್ನು ತಯಾರಿಸ್ಕೊಂಡು ಅವರು ಪ್ರತಿ ವರ್ಷ ಹೊಸ ಎತ್ತುಗಳನ್ನು ತಗೊಂಡು ಇದಕ್ಕೋಸ್ಕರ ಅದ್ಧೂರಿಯಾಗಿ ಅವರೆಲ್ಲ ರಥ ಇದನ್ನು ತೊಗೊಂಬರ್ತಾರೆ. ಹಗ್ಗವನ್ನು ತೊಗೊಂಬಂದು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ರಥವನ್ನು ಎಳೆಯುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಹೌದು ಸರ್, ಇವತ್ತಿಂದ ಪ್ರಾರಂಭ ಆದರೆ ಇನ್ನು 1 ತಿಂಗಳ ಕಾಲವಾಗಿ ನಮ್ಮದು ಪ್ರತಿ ಮುಂದಿನ ಹುಣ್ಣಿಮೆ ಭಾರತ ಹುಣ್ಣಿಮೆವರೆಗೂ ನಮ್ಮದು ಈ ಜಾತ್ರಾ ಮಹೋತ್ಸವ ನಡೀತಾ ಇರುತ್ತೆ. ಪ್ರತಿನಿತ್ಯ ಮೊದಲೇ ದಿವಸದಿಂದ ನಾವು ಘಟಸ್ಥಾಪನಾ ಅಂಥೇಳಿ ಸಿಂಹ ಪಟವನ್ನು ಕಟ್ಟುತ್ತಾ ಅವತ್ತಿನ ದಿವಸ ಸಿದ್ಧ ಮಹಾಗಣಪತಿ ಹಾಗೂ ರೇಣುಕಾ, ಅನ್ನಪೂರ್ಣ, ರಾಜಶ್ಯಾಮಲ, ವಾರಾಹಿ, ಶಾಕಂಬರಿ ಮಾಲಾಮಂತ್ರ ಹಾಗೂ ನವಚಂಡಿ ಹವನ ಪೂರ್ವಕವಾಗಿ ಇವತ್ತಿನ ದಿವಸ ಸಂಪೂರ್ಣ ಮಾಡ್ತಾ ಇರ್ತೀವಿ. ನವಚಂಡಿ ಹವನವನ್ನು ಮಾಡಿ ಇವತ್ತಿನ ದಿವಸ ರಥ ಸಂಸ್ಕಾರ ರಥಾಂಗ ಹವನವನ್ನು ಮಾಡಿ ಸಾಯಂಕಾಲ ಸರಿಯಾಗಿ 5 ಗಂಟೆಗೆ ಮಹಾರಥೋತ್ಸವ ನಡೀತಾ ಇರುತ್ತೆ. ಶ್ರೀರಂಗ್ ಪೂಜಾರ್ ಅಂತೇಳಿ.